ನಾಗರಾಜ್ ಅವರು ನಾಗರಾಜ್ ಫೋನ್ ನಂಬರ್ చెప్పಪ್ಪ. ಇವ್ರ ಮಗನೇ ಆವಾಗನಿಂದ ಇವ್ರು ಗಲಾಟೆ ಹೋಗ್ತಾ ಇದ್ರು. ಅವರೇ ಸಾಕಿ ಸರ್ ಮೋಟ್ರು ಡ್ಯಾಮ್ ಗೌರ್ಮೆಂಟ್ ಅವ್ರು ಮಾಡಿದ್ರು. ಇವ್ರು ಮಣ್ಣೆತ್ತಿ ತೋಟಕ್ಕೆ ಹಾಕೊಂಡ್ರು. 2 ಮೋಟ್ರು ಇಕ್ಕಿದ್ರು. ಅವ್ನು ಈಜೆಲ್ಲ ಹೊಡೆದ್ ಬರುತ್ತೆ. ಅವ್ರು ಓನರ್ ಅವ್ರು ಅವ್ರ ಮನೇಲೆ ಕೆಲಸ ಮಾಡ್ತಾ ಇದ್ರು. ಅವ್ರ ಮಗನ ಇವ್ರು ಈಜು ಹೊಡಿತಾ ಇದ್ರು ಸರ್. ಈಜೆಲ್ಲ ಬರ್ತಾ ಇದ್ರು. ಮೋಟ್ರ್ ಹಾಕಿದ್ಕೋಸ್ಕರ ಅವ್ರ 2 ಮಕ್ಳು ಸತ್ತು. ಆವತ್ತಿಂದ ಏನ್ ಆಡ್ತಾ ಇದ್ರು, ರೌಳ್ತಾ ಇದ್ರು, ಬೈಕೊಳ್ಳೋದು. ಅವ್ರ ಮತ್ತೆ ನೋಡಿದಾಗ ಇವ್ರು ಏನಂತ ಬೈಕೊಂಡು ಹಂಗಂಗ ಇದ್ರು. 3-4 ವರ್ಷ ಆಗೈತೆ ಸರ್. ಹಂಗಂಗೆ ಇದ್ರು. 3 ಮಣ್ಣೆತ್ತಿದ್ರು ಸರ್. ತೋಟಕ್ಕೆ ಮಣ್ಣೆತ್ತಿದ್ರು. ಮೋಟ್ರ್ ಎಲ್ಲ ಇಟ್ಟಿದ್ರು. 10 SLC ಮಗ ಇಬ್ಬರು ಗಂಡು ಮಕ್ಳು ತೀರ್ಕೊಂಡ್ರು ಅದ್ರಲ್ಲಿ ಬಿದ್ದು. ಅವ್ರಿಗೆ ಈಜೆಲ್ಲ ಹೊಡೆಯೋದು ಬರತಾ ಇತ್ತು ಸರ್. ಮೋಟ್ರ್ ಹಾಕಿದ್ರು ಇವ್ರ ತೋಟಕ್ಕೆ. ಅವ್ರ ಮನೆ ಪಕ್ಕದಲ್ಲೇ ಅದು ಡ್ಯಾಮ್ ಇರೋದು. ಆ ಡ್ಯಾಮ್ ಎಲ್ಲ ಸತ್ತೋಗಿ ಒಂದು 3-4 ವರ್ಷ ಆಯ್ತು ಸರ್. ಆಯ್ತು ಆಗಿನಿಂದ ಅವ್ರು ಬೈಕೊಳೋದು ಇವ್ರು ಬೈಕೊಳೋದು ಹಿಂಗೆ ಇದ್ರು. ಅವರು ತಪ್ಪಾಯ್ತು. 3 ಲಕ್ಷ ಕೊಡ್ತೀರಂತ ಬರೆಯಾರ ಅವರು ತೀರ್ಮಾನ ಮಾಡಿದ್ರು. ನಾವು ಬೇಡ ಅಂತ ಮಗನೇ ಹೋಯ್ತು, ಇನ್ನೇನು ಬೇಡ ಅಂತ ಕಲ್ದಿರಾಯ್ತು. ಆಮೇಲಿಂದ ಹಂಗೆ ಕಿತ್ಲಾಡ್ ಮೊನ್ನೆ ಯಾವಾಗ ಬಂದು 2-3 ಸಾರಿ ಹೊಡೆದ್ಬಿಟ್ಟು ಹೋಗ್ತಾ ಇದ್ರು ಆ ಹುಡುಗಿನ. ಅವ್ರ ಯಜಮಾನ್ರ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಕಾಯಿಲೆ ಶುಗರ್ ಇದೆ, ಪೇಷಂಟ್ TB ಪೇಷಂಟ್ ಅವರು. ಹಾಗಿದ್ರೆ ಅವರು ಯಜಮಾನ್ರು ಒಬ್ಬರೇ ಇರೋದು ಸರ್. ಅವ್ರ ಹೆಂಗಸರು ನಮ್ಮ ತಂಗಿ ಒಬ್ಬರೇ. ಏನು ನಿಮ್ಮ ತಂಗಿ ಹೆಸರೇನು? ನಾರಾಯಣಮ್ಮ. ಯಾವಾಗಲೂ ಗಲಾಟೆ. ನಾವು ಇಲ್ಲಿಂದ ಹೋಗಿ ಕಂಪ್ಲೇಂಟ್ ಕೊಟ್ಟು ವಿಜಯ್ ರೆಡ್ಡಿ ಹತ್ರ ಎಲ್ಲ ಮಾತಾಡಿದ್ರೆ ಆಯ್ತು ಕೇಸುಗಳು ಕಂಪ್ಲೇಂಟ್ಗಳು ಮಾಡ್ಕೊಂಡ್ರೆ ಏನೂ ಆಗಲ್ಲ ಅಂತ ಅವ್ರನ್ನ ಕರೆಸ್ಬಿಟ್ಟು ಅವ್ರನ್ನ ಬೈದು ಅವ್ರು ನಮ್ಮ ತಪ್ಪಾಯ್ತು ಅನಿಸಿ ಮುಚ್ಚಲಿಗೆ ಬರ್ಸಿ ಇನ್ನೊಂದು ಸಾರಿ ಗಲಾಟೆಗೆ ಬರಲ್ಲ ನಾಗಮ್ಮನವ್ರೆ ನಿಮ್ಮ ಮೇಲೆ ಅಂತೇಳಿ ಮುಚ್ಚಲಿಗೆ ಬರ್ಸಿ ಅವರೆಲ್ಲ ಅವ್ರ ಹತ್ರ ದುಡ್ಡು ತಗೊಂಡು ನಮ್ಮ ಕೇಸ್ ಏನು ಇಟ್ಕೊಂಡಿದ್ರು ಸರ್. ಅವರು ಕಾಲಲ್ಲಿ ಒದ್ದಿದ್ರು. ಇಲ್ಲೇ ಹಾಸ್ಪಿಟ್ಲಿಗೆ ಬಂದು ಎತ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ರು. ಆವಾಗಲೂ ಕೂಡ ಅವ್ರ ಕೇಸ್ ಏನು ಬೇಡ ಅಂತೇಳಿ ಕಾಂಪ್ರಮೈಸ್ ಮಾಡಿದ್ರು ಸರ್. ಅವ್ರ ಹತ್ರ ದುಡ್ಡು ತಗೊಂಡು ಸುಮ್ಮನೆ ಕರ್ಸಿ ನಮ್ಮ ತಪ್ಪಾಯ್ತು ಅನ್ಸ್ಬಿಟ್ಟು ಅವ್ರನ್ನ ಮುಗಿಸ್ಹಾಕಿದ್ರು ಸರ್. ಆವತ್ತಿನಿಂದ ತಿರ್ಗಾ ಮತ್ತೆ ಅವರೇ ಬಂದು ಗೆಲ್ಮೆ ಚರಂಡಿ ಮಾಡ್ರಿ ಇಲ್ಲಿಂದ ಇವ್ರಕ ಅಂತ ಅವರೇ ವಿಜಯ್ ರೆಡ್ಡಿ ಬಂದು ಭಾಗ ಇಕ್ಬಿಟ್ಟು ಹೋದ್ಮೇಲೆ ಇವಾಗ ನೆನ್ನೆ ಬಂದು ಏನೋ ಮಣ್ಣು ಹಾಕಿದಾರಂತೆ ಗಿಡಗಳ ಮೇಲೆ. ಇವ್ರಿಗೆ ಹೂವು ಗಿಡ ಉಣಿದ್ರೆ ಅವ್ರ ಗಿಡದ ಮೇಲೆ ಮಣ್ಣು ಹಾಕಿದ್ದಾರೆ. ಮಣ್ಣು ಹಾಕಿರೋದಕ್ಕೆ ಅವ್ರು ಫೋನ್ ಮಾಡಿ ಹೇಳಿದ್ರು, ಅಕ್ಕ ಈ ಥರ ಮಣ್ಣು ಹಾಕಿದ್ದಾರೆ ಬಾಕ ಅಂತ. ಮನೆಯೆಲ್ಲ ನ್ಯಾಯ ಮಾಡಿದ್ರು, ಇನ್ನು ಬರಲ್ಲ ಅಂತ ನೋಡಿ ಈಗ ಬೈಕೊಂಡು ಹೋಗ್ತಾಳೆ ಅಮ್ಮನು ಅವ್ರ ಹುಡುಗರೆಲ್ಲನೂ ಹೊಡೆಯಕ್ಕೆ ಬರ್ತಾ ಇದಾರ ಅಂತ. ಆಯ್ತಮ್ಮ ನಾನು ಬರ್ತೀನಿ ಅಂತ ಅವ್ರ ಫೋನಲ್ಲೇ ಕೈಯಲ್ಲೇ ಇದೆ ಸರ್ ಫೋನು. ಹಂಗೆ ವರ್ತಮಾನ ಅವ್ರದ್ದು ಅತ್ತೆ ಎತ್ಕೊಂಡು ಅವ್ರ ಯಜಮಾನ್ರು ಇರಲಿಲ್ಲಂತೆ, ದನ ವ್ಯಾಪಾರ ಮಾಡ್ಕೊತಾನೆ ಅವನು. ಹೋಗಿದ್ನಂತೆ ಸಾದ್ಲಿಕ್ಕೆ ಹೋಗಿದ್ನಂತೆ. ಮನೇಲಿ ಯಾರು ಇಲ್ಲ ಸರ್. ಅವರು ಅತ್ತೆ ಮಾವ ಮಕ್ಕಳು ಇಬ್ಬರು ಸರ್. ಒಂದು ಹೆಣ್ಮಗು ಒಂದು ಗಂಡು ಮಗು. ಗಂಡ ಏನ್ ಮಾಡ್ತಾನೆ? ಗಂಡ ಏನು ಸರ್ ಪೇಷಂಟ್, ಮಗ ಸತ್ತವನಿಂದ ಕಾಯಿಲೆ ಕೂಲಿ ಕೆಲಸ ಸರ್. ಹಿಂಗಿತ್ತು ಸರ್. 3-4 ಸಾರಿ ಕಂಪ್ಲೇಂಟ್ ಕೊಟ್ರಿ ಸರ್ ನಾವು ಸ್ಟೇಷನ್ಗೆ. ಅಲ್ಲಿರೋ ಪೊಲೀಸರು ಅವರೇ ಯಾವಾಗ ನೋಡಿದ್ರೆ ಅವ್ರದೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇಲ್ದಿರಾನೆ ಒಂದ್ಸಾರಿ ಕಾಂಪ್ರಮೈಸ್ ಮಾಡಿ ಕಳ್ಸ್ಬಿಟ್ಟು ಎಲ್ಲ ಊರವ್ರ ಮುಂದೆನೆ ಮುಂದೆ ಅವರೆಲ್ಲ ನರ್ಸುಮಣ್ಣ ಅವ್ರ ದೊಡ್ಡ ಲೀಡರ್ ಎಲ್ಲ ಬಂದಿದ್ದಾರೆ ಸರ್. ದೊಡ್ಡ ಲೀಡರ್ಲೆಲ್ಲ ಬಂದು ತಪ್ಪಾಯ್ತಂತ ಊರಲ್ಲಿ ನ್ಯಾಯಕ್ಕೆ ಕರ್ಸಿ ಅವ್ರದೇ ತಪ್ಪಾಯ್ತಂತ ಎಲ್ಲ ಅವ್ರನ್ನೇ ನಿನ್ನೆ ಜಗಳ ಆದಾಗ. ನಿನ್ನೆ ಅಲ್ಲ ಸರ್, ಇವತ್ತಾಗಿದೆ. ನಿನ್ನೆನಿಂದ ರಗಳ್ತಾ ಇದ್ರು ಬೈಕೊಂಡು. ಅವ್ರು ಮೊಣ್ಣೆತ್ಕೊಂಡ್ಬಂದು ಇವ್ರ ಮನೆ ಹತ್ರ ಹಾಕಿದಾರೆ ಸರ್. ಅದೇನೋ ಮನೆ ಒಂದು ಸ್ವಲ್ಪ ಗೋಡೆ ದಬ್ಬಾಕಿದ್ರಂತೆ. ಆ ಮಣ್ಣು ತಂದು ಇವ್ರ ಗಿಡ ಮೇಲೆ ಹಾಕಿದ್ದಾರೆ. ಹಿಂಗೆ ನಮ್ಮ ನೋಡ್ಸ್ಬಿಟ್ಟು ಹೋದ್ರಲ್ಲ ಸಬ್ ಇನ್ಸ್ಪೆಕ್ಟ್ರು, ಮತ್ತೆ ಯಾಕೆ ಇಲ್ಲ ಆಗ್ತಾ ಇದ್ದೀರಿ, ಇಲ್ಲಿಂದ ಆಚೆ ಅಲ್ಲ ನಿಮ್ದು ಇರೋದು ಅಂತೇಳಿ ನೀರು ಹಿಡ್ಕೊತ ಇದ್ಲಂತ. ನೆಲ್ಲಿಯಲ್ಲ ಅವ್ರ ಮನೆ ಹತ್ರ ನೆಲ್ಲಿ ಹಾಕ್ಸ್ಕೊಂಡಿದ್ದಾರೆ. ನೀರು ಹಿಡಿತಾ ಇದ್ರೆ ಅಲ್ಲೇ ಅವ್ರ ಬಾಕ್ಲ ಹತ್ರ ಹೋಗೋಳೆ ಸರ್. ಬಾಕ್ಲ ಹತ್ರಕ್ಕೆ ಹೋಗೋಳೆ ಬಿಟ್ಟಿಲ್ಲ, ಅವ್ರು ಹಾಕ್ಬಿಟ್ಟಿದ್ದಾನೆ ಸರ್. ಏನು ಹೇಳಕ್ಕಾಗಲ್ಲ ಸರ್. ಅವ್ರೇನು ಪಕ್ಕದ ಮನೆನೇನಾ? ಪಕ್ಕದ ಮನೆ ಸರ್. ಅವರು ರೆಡ್ಡಿಸ್ರು, ನಾವು ಏಕೆವರ್ ಸರ್.